ಇವತ್ತು ವಯಸ್ಸು ಆಗ್ತಾರಲ್ಲ ಅದನ್ನು ಪಟ್ಟಣವ್ರಿಗೆ ಹಾಗೆ ತಿಳ್ಕೊಂಡು ಅವ್ರು ರಿಟೈರ್ ಆಗ್ತಾರಂತೇನಲ್ಲ. ರಾಮದುರ್ಗದಲ್ಲಿ ಅವ್ರು ಇನ್ನೂ ತಮ್ಮ ಛಾಪಲ್ಲಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಬಿಟ್ಟರೆ ಮಾದೇವಪ್ಪನವರು ಮಾದೇವಪ್ಪ ಯಾದವಾಡನವರು ಇವರಿಬ್ಬರಲ್ಲೇ ನಡೆಯುವಂಥ ಕಾಂಪಿಟೇಷನ್ನ. ಇವರಿಬ್ಬರೊಳಗೆ ಯಾರು ಬರ್ತಾರೆ. ಈಗಂತೂ ಅಶೋಕ್ ಪಟ್ಟಣ ಅದಾರ. ನೆಕ್ಸ್ಟ್ ಟೈಮಲ್ಲಿ ನಮ್ಮ ರಾಮದುರ್ಗ ಜನ ಯಾರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ರಾಮದುರ್ಗದ ಜನ ಮಾತ್ರ ಬುದ್ಧಿವಂತರು ಅನ್ನೋದು ಎರಡು ಮಾತಿಲ್ಲ. ಒಮ್ಮೆ ಇವ್ರನ್ನ ಮಾಡ್ಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬುದ್ಧಿವಂತರ ಒಂದು ಏನಪ್ಪ ತಾಲೂಕು ಅಂದ್ರೆ ಮೋಸ್ಟ್ಲಿ ರಾಮದುರ್ಗ ಅನ್ನಿಸ್ತದೆ. ಭಾಳ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅದು ಭಾಳ ಮುಖ್ಯದ. ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಈ ಬೆಳಗಾವಿ ಜಿಲ್ಲೆಯ ಇಬ್ಬರು ಮಿನಿಸ್ಟರ್ ಆಗೋ ಸಾಧ್ಯತೆ ಹೆಚ್ಚಿದ್ದಾವೆ. ಅದರಲ್ಲಿ ಮೊದಲನೇದು ನಮ್ಮ ಲಕ್ಷ್ಮಣ್ ಸವದಿಯವರಿಗೆ, ಇನ್ನು ಎರಡನೇದ್ರಾಗ ಯಾರು ಆಗ್ಬೋದು ಬೇಡ ಮೂರೂ ಮಾಡ್ಬೋದೇನೋ, ಯಾರಿಗೆ ಗೊತ್ತು. ಹೂ ಈಸ್ ನೋನ್ ಅಬೌಟ್ ದ್ಯಾಟ್ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಧ ದೇಶಿತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.